ಹಲೋ ಮಕ್ಕಳೇ, ಗುಡ್ ಮಾರ್ನಿಂಗ್. ಇವತ್ತಿನ ದಿನ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಲೆಸನ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಇವತ್ತು ನಾವು ಆಮ್ಲಗಳ ಬಗ್ಗೆ ತಿಳ್ಕೊಳ್ಳೋಣ. ಏನು ಆಮ್ಲಗಳಂದರೆ? ನಿಮಗೆ ಗೊತ್ತಿದೆಯಾ ಆಮ್ಲಗಳಂದರೆ ಏನು ಅಂತ? ನೀವು ತಿನ್ನುವಂಥ ಆಹಾರ ಪದಾರ್ಥದಲ್ಲೂ ಕೂಡ ಆಮ್ಲ ಇರುತ್ತೆ. ಗೊತ್ತಿದೆಯಾ ನಿಮಗೆ? ಏನು ಆಮ್ಲ ಅಂದರೆ? ಇದರಲ್ಲಿ ಆಮ್ಲ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಮಕ್ಕಳೇ, ಈ ಆಮ್ಲದಲ್ಲಿ 2 ಟೈಪ್ಸ್ ಆಫ್ ಆಮ್ಲಗಳಿದೆ. 2 ರೀತಿಯ ಆಮ್ಲಗಳಿದೆ. ಯಾವುದೆಲ್ಲ ಅಂದರೆ, ಒಂದು ನೋಡಿ ಕಾಣಿಸ್ತಿದೆಯಲ್ವಾ, ಜೈವಿಕ ಆಮ್ಲಗಳು ಅಂತ ಒಂದು ವಿಧವಾದ ಆಮ್ಲ ಇದೆ. ಇನ್ನೊಂದು ವಿಧವಾದ ಆಮ್ಲ ಬಂದು ಅಜೈವಿಕ ಆಮ್ಲಗಳು ಅಂತ. ಫಸ್ಟ್ ನಾವು ಜೈವಿಕ ಆಮ್ಲಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವುದು? ಈ ಜೈವಿಕ ಆಮ್ಲಗಳ ಬಗ್ಗೆ ತಿಳ್ಕೊಳ್ಳೋಣ. ಏನು ಜೈವಿಕ ಆಮ್ಲಗಳಂದರೆ? ಇವಾಗ ಟೊಮೆಟೊ ಹಣ್ಣು ನೋಡಿದ್ದೀರ. ಟೊಮೆಟೊ ಹಣ್ಣು ಅಥವಾ ಹುಣಸೆ ಹಣ್ಣು ಅಥವಾ ನಿಂಬೆಹಣ್ಣು ಇದೆಲ್ಲ ನೀವು ಸೇವಿಸಿರ್ತೀರಲ್ಲ, ಇವು ಯಾವ ಟೇಸ್ಟ್ ಇರುತ್ತೆ? ಹುಳಿ ರುಚಿ ಇರುತ್ತೆ. ಯಾವ ಟೇಸ್ಟ್ ಇರುತ್ತೆ? ಟೊಮೆಟೊ, ನಿಂಬೆ ಅದೆಲ್ಲ ಯಾವ ಟೇಸ್ಟ್ ಇರುತ್ತೆ? ಹುಳಿ ರುಚಿ ಇರುತ್ತೆ ಅಲ್ವಾ? ನಾವು ಸೇವಿಸುವಂಥ ಆಹಾರ ಪದಾರ್ಥದಲ್ಲಿ ಯಾವುದ್ರಲ್ಲೆಲ್ಲ ಹುಳಿ ರುಚಿ ಇರುತ್ತೋ ಅಂತಹ ಪದಾರ್ಥಗಳಲ್ಲಿ ಆಮ್ಲ ಇದೆ ಅಂತ ನಾವು ಹೇಳ್ಬೋದು. ಗೊತ್ತಾಯ್ತಾ? ಆಮ್ಲ, ಏನಿದು ಆಮ್ಲ ಅಂತೆಲ್ಲ ಹೇಳ್ತಿದ್ದಾರೆ, ಆ್ಯಸಿಡ್ ಅಂತ ಹೇಳ್ತಿದ್ದಾರೆ. ಆ್ಯಸಿಡ್ ಅಂದರೆ ಸುಡುತ್ತಲ್ವ ಅಂತ ನಿಮಗೆ ಅನಿಸಿರುತ್ತೆ ಅಲ್ವಾ? ಬಟ್ 2 ವಿಧವಾದ ಆಮ್ಲಗಳಿದೆ ಅಂತ ನಾನು ಹೇಳಿದ್ದೀನಿ. ಒಂದು ಜೈವಿಕ ಆಮ್ಲಗಳು, ಇನ್ನೊಂದು ಅಜೈವಿಕ ಆಮ್ಲಗಳು. ಹೌದಲ್ವಾ? ಜೈವಿಕ ಆಮ್ಲಗಳು ಮಕ್ಕಳ, ನಾವು ಸೇವಿಸುವಂಥ ಆಹಾರ ಪದಾರ್ಥದಲ್ಲಿ ಯಾವುದ್ರಲ್ಲೆಲ್ಲ ಹುಳಿ ರುಚಿ ಇರುತ್ತೋ ಅಂತಹ ಪದಾರ್ಥಗಳಲ್ಲಿ ಜೈವಿಕ ಆಮ್ಲಗಳಿರುತ್ತೆ. ಆ ಜೈವಿಕ ಆಮ್ಲಗಳನ್ನ ನಾವು ಸೇವಿಸೋದ್ರಿಂದ ನಮ್ಮ ದೇಹದ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಅರ್ಥ ಆಯ್ತಲ್ವಾ? ಅವೆಲ್ಲ ನಮಗೆ ನೈಸರ್ಗಿಕವಾಗಿ ಸಿಗುವಂಥ ಆಮ್ಲಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಟೊಮೆಟೊದಲ್ಲಾಗಿರ್ಬೋದು, ಹುಣಸೆ ಹಣ್ಣಾಗಿರ್ಬೋದು, ನಿಂಬೆ ಹಣ್ಣಾಗಿರ್ಬೋದು, ಮತ್ತು ಇನ್ಯಾವುದೆಲ್ಲ ಹುಳಿ ರುಚಿ ಬರುತ್ತೆ ನೋಡಿ. ಅಂತಹ ಎಲ್ಲ ಹುಳಿ ರುಚಿ ಬರುವಂಥ ಆಹಾರದಲ್ಲಿ ಆಮ್ಲಗಳಿರುತ್ತೆ. ಅದು ಎಂತಹ ಆಮ್ಲಗಳು? ಜೈವಿಕ ಆಮ್ಲಗಳು. ಅರ್ಥ ಆಯ್ತಲ್ಲ ಏನಂತ? ಜೈವಿಕ ಆಮ್ಲಗಳಂದ್ರೇನು, ಅದರಲ್ಲಿ ಏನಿರುತ್ತೆ ಅಂತ. ಓಕೆ, ನೀವು ಕೇಳಿರ್ತೀರ, ಆ್ಯಸಿಡ್ ಅಂತ ಕೇಳಿರ್ತೀರ ಅಲ್ವಾ? ಆ್ಯಸಿಡ್ ಅಂದರೆ ಸುಡ್ತಿರುತ್ತೆ, ಸುಡೋ ಗುಣ ಇರುತ್ತೆ ಅಂತ ಕೇಳಿರ್ತೀರ. ಹೌದಲ್ವಾ? ಕೆಲವೊಂದು ಆಮ್ಲಗಳು ನೀವು ಆಲ್ರೆಡಿ ನೋಡಿರ್ತೀರ. ಕೆಲವೊಂದು ಆಮ್ಲಗಳನ್ನ ಸುಡುವಂಥ ಗುಣ ಇರುತ್ತೆ. ಇವಾಗ ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ನೋಡಿರ್ತೀರ, ಆ್ಯಸಿಡ್ ಹಾಕಿದ್ರು ಮುಖ ಎಲ್ಲ ಸುಟ್ಟೋಯ್ತು. ಹೌದಲ್ಲ? ಆ ಥರ ಒಂದು ಇನ್ಸಿಡೆಂಟ್ಗಳನ್ನ ನೀವು ಕೇಳಿರ್ತೀರ. ಏನು ಆ ಥರ ಆ್ಯಸಿಡ್ಗಳು ಯಾವುದು? ಆಮ್ಲಗಳು. ಈ ಆಮ್ಲಗಳನ್ನ ನಾವು ಸೇವಿಸ್ತೀವಿ, ಬಟ್ ಅಂತಹ ಆಮ್ಲಗಳು ಯಾವುದು ಅಂತ ನಿಮಗೆ ಡೌಟ್ ಇರುತ್ತೆ. ಆ ಆಮ್ಲಗಳು ಯಾವುದಪ್ಪ ಅಂದರೆ ಅವೇ ಅಜೈವಿಕ ಆಮ್ಲಗಳು. ಯಾವುದು ನೋಡಿ ಇಲ್ಲಿ, ಅಜೈವಿಕ ಆಮ್ಲಗಳು. ಅರ್ಥ ಆಗ್ತಿದೆ ಅಲ್ವಾ? ಈ ಅಜೈವಿಕ ಆಮ್ಲಗಳು ಮಕ್ಕಳ ಮುಟ್ಟೋದಲ್ಲ, ಇನ್ ಕೇಸ್ ನಾವು ಹತ್ತಿರ ಹೋದ್ರೂ ನಮಗೆ ಎಫೆಕ್ಟ್ ಆಗುತ್ತೆ. ಅದು ಫುಲ್ಲು ಅಪಾಯಕಾರಿ ಆಮ್ಲಗಳಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅವನ್ನ ಯಾವಪ್ಪ ಅಂದರೆ ಮಾನವ ನಿರ್ಮಿತ ಸಂಯುಕ್ತಗಳಲ್ಲಿ ಇರುವಂಥ ಆಮ್ಲಗಳು. ಇವೆಲ್ಲ ಏನು, ನಾವು ನೈಸರ್ಗಿಕವಾಗಿ ಸಿಗುವಂಥ ಆಮ್ಲಗಳೆಲ್ಲ ಇದೆಲ್ಲ ಮಾನವ ನಿರ್ಮಿತ. ನಾವೇ ಮನುಷ್ಯರೇ ಕೆಲವೊಂದು ವಿಜ್ಞಾನಿಗಳು ನಿರ್ಮಿಸಿರುವಂಥ, ಸೃಷ್ಟಿ ಮಾಡಿರುವಂಥ ಒಂದು ಆಮ್ಲಗಳನ್ನ ನಾವು ಏನಂತ ಕರಿತೀವಿ? ಅಜೈವಿಕ ಆಮ್ಲಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಇನ್ನೊಂದು ಬರುತ್ತೆ ಯಾವುದು, HNO3 ಅಂತ, ನೈಟ್ರಿಕ್ ಆಮ್ಲ. ಇವೆಲ್ಲ ತುಂಬ ಅಪಾಯಕಾರಿ. ನಾವು ಸೇವಿಸೋದಲ್ಲ, ಇವನ್ ಮುಟ್ಟೋಕ್ಕೂ ಆಗಲ್ಲ ಅಂತಹ ಆಮ್ಲಗಳಿವು. ಆದರೆ ನಿಮಗೆ ಒಂದು ಡೌಟ್ ಇರುತ್ತಲ್ವ, ಏನು? ಇವಾಗ ಈ ಜೈವಿಕ ಆಮ್ಲಗಳಾದರೆ ನಾವು ಸೇವಿಸ್ತೀವಿ. ಇದು ಹುಳಿ ರುಚಿ ಬರುತ್ತೆ, ಇದು ಆಮ್ಲ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ? ಬಟ್ ಇವನ್ನ ನಾವು ಸೇವಿಸೋಕ್ಕೆ ಆಗಲ್ಲ. ಹೇಗೆ ಇದು ಆಮ್ಲ ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡೋದು? ಹೇಗಪ್ಪ ಅಂದರೆ ಮಕ್ಕಳ, ಅದಕ್ಕೆ ಅಂತ ಒಂದು ಪೇಪರ್ ಇರುತ್ತೆ. ಯಾವುದು? ಅದನ್ನು ನಾವು ಲಿಟ್ಮಸ್ ಪೇಪರ್ ಅಂತ ಕರಿತೀವಿ. ಲಿಟ್ಮಸ್ ಕಾಗದ, ಸರಿನಾ? ಈ ಕಾಗದನ ಉಪಯೋಗ ಮಾಡಿಕೊಂಡು ನಾವು ಇದು ಆಮ್ಲನ, ಇದು ಪ್ರತ್ಯಾಮ್ಲನ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಹೇಗೆ? 2 ರೀತಿಯಾದ 2 ಟೈಪ್ಸ್ ಲಿಟ್ಮಸ್ ಬರುತ್ತೆ. ಲಿಟ್ಮಸ್ ನಮಗೆ
ಸಿಗುತ್ತೆ. 2 ರೀತಿಯಾದ ಲಿಟ್ಮಸ್ ಪೇಪರ್ ಇದೆ, ಓಕೆನಾ. 2 ಟೈಪ್ಸ್. ಅದರಲ್ಲಿ ಯಾವುದು, ಒಂದು ನೀಲಿ ಲಿಟ್ಮಸ್ ಕಾಗದ, ಇನ್ನೊಂದು ಕೆಂಪು ಲಿಟ್ಮಸ್ ಕಾಗದ. ನೀಲಿ ಲಿಟ್ಮಸ್ಸು, 2 ಕೆಂಪು ಲಿಟ್ಮಸ್ಸು. ಗೊತ್ತಾಯ್ತಾ ಮಕ್ಕಳ? ಇಷ್ಟನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿರಿ. ಇನ್ನು ಮುಂದಿನ ತರಗತಿಯಲ್ಲಿ ಇದರ ಒಂದು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಹೇಳ್ಕೊಡ್ತೀನಿ, ಸರಿನಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.